ವೀಕ್ಷಕರಿಗೆ ನಮಸ್ಕಾರ. ವಿಷ್ಣು ಸಹಸ್ರನಾಮದ 31ನೇ ಶ್ಲೋಕ. ಅಮೃತಾಂಶೋದ್ಭವೋ ಭಾನುಃ ಶಶಬಿಂದುಃ ಸುರೇಶ್ವರಃ ಔಷಧಂ ಜಗತಂ ಸೇತುಃ ಸತ್ಯಧರ್ಮ ಪರಾಕ್ರಮಃ. ಸಮುದ್ರ ಮಥನ ಕಾಲದಲ್ಲಿ ಚಂದ್ರನ ಜನನಕ್ಕೆ ಕಾರಣನಾದವನು. ಪುರುಷ ಸೂಕ್ತದ ಪ್ರಕಾರ ಚಂದ್ರನು ಪರಮಾತ್ಮನ ಮನಸ್ಸಿನಿಂದ ಜನಿಸಿದವನು. ಎಲ್ಲ ಕಡೆಗಳಲ್ಲೂ ಪ್ರಕಾಶಿಸುತ್ತಿರುವವನು. ಭಗವಂತನು ಸೂರ್ಯ ಸ್ವರೂಪನು. ಭಾನು ಎಂದರೆ ಸೂರ್ಯ. ಆದ್ದರಿಂದ ಪರಮಾತ್ಮನಿಗೆ ಭಾನುವೆಂಬ ಹೆಸರು ಬಂದಿದೆ. ಮೂಲ ಮೊಲದಂತಿರುವ ಚಿಹ್ನೆಯುಳ್ಳ ಚಂದ್ರನನ್ನು ಶಶಬಿಂದು ಎನ್ನುವರು. ಪರಮಾತ್ಮನು ರಸಾತ್ಮಕ ಚಂದ್ರನಾಗಿ ಪ್ರಾಣಿ ಪಕ್ಷಿ ಸಸ್ಯಗಳನ್ನು ಪೋಷಿಸುವನು. ಪರಮಾತ್ಮನು ಪ್ರಜೆಗಳನ್ನು ಪೋಷಿಸುವವನು. ಸುರೇಶಃ ಸರ್ವದೇವತೆಗಳಿಗೆ ಒಡೆಯನು. ಸಂಸಾರವೆಂಬ ರೋಗಕ್ಕೆ ಔಷಧ ರೂಪದಲ್ಲಿರುವವನು. ಸಂಸಾರ ರೂಪಿ ರೋಗ ನಿವಾರಣೆಗೆ ಭಗವನ್ನಾಮವೇ ಸರ್ವೋತ್ತಮ ಔಷಧವು. ಪ್ರಪಂಚದ ರಕ್ಷಣೆ ಪೋಷಣೆಗಳನ್ನು ನೋಡುತ್ತಿರುವವನು ಭಗವಂತನು. ಆಣೆಕಟ್ಟಿನಂತೆ ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸುವವನು. ಆದ್ದರಿಂದ ಈತನಿಗೆ ಜಗತಃ ಸೇತುಃ ಎಂಬ ಹೆಸರು ಬಂದಿದೆ. ಜ್ಞಾನ ಪರಾಕ್ರಮ ಸತ್ಯವಂತಿಕೆ ಇರುವವನು ಭಗವಂತನು. ಈತನಿಗೆ ಸತ್ಯಧರ್ಮ ಪರಾಕ್ರಮ ಎಂಬ ಹೆಸರು ಇದೆ. ಇದಿಷ್ಟು 31ನೇ ಶ್ಲೋಕದ ವಿವರಣೆ. ವೀಕ್ಷಕರೇ, ಮತ್ತೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.